ಇವಾಗ ಒಂದು ಟ್ರೆಂಡ್ ಏನಂದ್ರೆ ಒಂದು 30-35 ಆಯ್ತು ಅಂತ ಹೇಳಿದ್ರೆ ತಮಗ್ ತಾವೇನೆ ಕೆಲವು ಸಪ್ಲಿಮೆಂಟ್ಸ್ ನ ಲೈಕ್ ವಿ ಆರ್ಲಿಯರ್ ಮೆನ್ಷನ್ಡ್ ಕೊಲಾಜಿನ್ ಇರ್ಬೋದು, ಮಲ್ಟಿವಿಟಮಿನ್ ಇರ್ಬೋದು, B12 ಇರ್ಬೋದು, ಈ ತರದನ್ನ ಸುಮಾರು ತಗೊಳ್ತಾರೆ. ಸಮ್ ಕಾಂಬಿನೇಷನ್ಸ್ ಆರ್ ಗೋಯಿಂಗ್ ಟು ಕಾಂಪ್ಲಿಮೆಂಟ್, ಅಂದ್ರೆ ಹೆಲ್ಪ್ ಆಗುತ್ತೆ ನಿಮ್ಗೆ. ಆ ಕಾಂಬಿನೇಷನ್ ಅಲ್ಲೇ ತಗೋಬೇಕು. ಇನ್ನ ಕೆಲವುದು ಬ್ಲಾಕೇಜಸ್ ಮಾಡುತ್ತೆ. ಓವರ್ ಸಪ್ಲಿಮೆಂಟೇಶನ್ ಆಯ್ತು ಅಂತ ಹೇಳಿದ್ರೇನು ಏನ್ ಸಿಂಪ್ಟಮ್ಸ್ ಇರುತ್ತೆ ಅಂಡ್ ಹೌ ಡೇಂಜರಸ್? ಹೌದು, ನಾನು ಅದನ್ನ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ಏನೋ ಅಲರ್ಜಿ ಇದ್ದಿದ್ದಕ್ಕೆ, ಅಥವಾ ನನ್ನ ಸ್ಕಿನ್ ಅಲ್ಲಿ ಏನೋ ಪ್ರಾಬ್ಲಮ್ ಇದ್ದಿದ್ದಕ್ಕೆ ನಾನು ಅಪ್ಲೈ ಮಾಡ್ತಾ ಇದ್ದಿದ್ದು. ಬಟ್ ನಾನು ರೈಟ್ ವೇ ಮಾಡದಿದ್ದಕ್ಕೆ ಏನಾಯ್ತು, ಆಗ ಮತ್ತೆ ಅದು ಅಡ್ವರ್ಸ್ ಆಯ್ತು. ಈ ಸಪ್ಲಿಮೆಂಟ್ಸ್ ಅಂತ ಬಂದಾಗ ದೇರ್ ಈಸ್ ಆಲ್ಸೋ ಒನ್ ಥಿಂಗ್ ದಟ್ ವಿ ಲುಕ್ ಇನ್ ಟು ಇಸ್ ಪ್ರೈಸಿಂಗ್ ಆಫ್ ದಟ್. ಸೊ ಕಾಸ್ಟ್ಲಿ ಇದ್ದಷ್ಟು ಅದು ಸೂಪರ್ ಕ್ವಾಲಿಟಿ ಅಂಡ್ ಸೇಫ್ ಅಂತ ಒಂದು ನೋಷನ್. ಇಸ್ ಇಟ್ ಅ ರಾಂಗ್ ನೋಷನ್ ಆರ್ ದ ರೈಟ್ ಥಿಂಗ್? ಈ ಗಿಮಿಕ್ಸ್ ನ ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಅಂತ. ಫ್ಯಾನ್ಸಿ ಪ್ಯಾಕೇಜಿಂಗ್ ಹಾಕಿದ ತಕ್ಷಣ ಅದ್ರಲ್ಲಿ ಎಲ್ಲಾನು ಇರುತ್ತೆ ಅನ್ನೋದು ನಮ್ ತಪ್ಪು. ಈಗ ಅದಿದೆ ಅಲ್ಲ, ಅದು ಏನಂತಾರೆ, ದುಡ್ಡು ಜಾಸ್ತಿ ಕೊಟ್ಟಷ್ಟು ನಂಗೆ ಎಲ್ಲ ಸಿಗುತ್ತೆ ಅಂತ. ದುಡ್ಡು ಜಾಸ್ತಿ ಕೊಟ್ಟಷ್ಟು ಎಲ್ಲ ಸಿಗಲ್ಲ. ಕರೆಕ್ಟ್ ಆಗಿರೋದಕ್ಕೆ ದುಡ್ಡು ಕೊಟ್ರೆ ಸಿಗುತ್ತೆ ನನಗೆ. ಸಪ್ಲಿಮೆಂಟ್ಸ್ ಬಗ್ಗೆ ಮಿತ್ಸ್ ಅಥವಾ ರೆಡ್ ಫ್ಲಾಗ್ಸ್ ಏನು? ಕಾಮರ್ಸ್ ವೆಬ್ಸೈಟ್ಸ್ ಅಲ್ಲಿ ಸಿಗುತ್ತೆ ನನಗೆ. ಆಮೇಲೆ ಎಲ್ಲೋ ನೋಡಿದೆ ನಾನು, ಅಲ್ಲಿ ಆರ್ಡರ್ ಮಾಡ್ಬಿಟ್ಟೆ. ಅಲ್ಲಿ ಯಾರೋ ಹೇಳಿದ್ರು ಇಲ್ಲಿ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ನನಗೆ, ಅಲ್ಲಿ ತರಿಸ್ಬಿಟ್ಟೆ. ಇದೆಲ್ಲ ಮಾಡಕ್ ಹೋಗ್ಬೇಕು. ಈ ಸಪ್ಲಿಮೆಂಟ್ಸ್ PCOS, ಪ್ರೆಗ್ನೆನ್ಸಿ ಅಥವಾ ಥೈರಾಯ್ಡ್ ಈ ತರ ಇಶ್ಯೂಸ್ ಇದ್ದಾಗ ತಗೊಳ್ಳೋದ್ರ ಬಗ್ಗೆ ವಾಟ್ಸ್ ಯುವರ್ ಅಪ್ರೋಚ್? ಮಯೋ ಇನೋಸಿಟಾಲ್ ಅಂತ ಬರುತ್ತೆ, ಒಮೆಗಾ 3 ಅಂತ ಬರುತ್ತೆ, ಐರನ್ ಬರುತ್ತೆ, ಫೋಲೇಟ್ ಬರುತ್ತೆ. ದೀಸ್ ಆರ್ ಸಮ್ ಸಪ್ಲಿಮೆಂಟ್ಸ್ ದಟ್ ಐ ವುಡ್ ಸಜೆಸ್ಟ್ ಸಂಬಡಿ ಹೂಸ್ ಅಂಡರ್ ಗೋಯಿಂಗ್ IUI ಟ್ರೀಟ್ಮೆಂಟ್ಸ್ ಅಂತ ಮಾಡ್ತಾ ಇರ್ತಾರೆ. ಮತ್ತೆ PCOS ಇರುತ್ತೆ. ಥೈರಾಯ್ಡ್ ಅಲ್ಲಿ ಕೂಡ ಥೈರಾಯ್ಡ್ಗೆ ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ಡಿಸ್ಕಸ್ ಮಾಡ್ಬೇಕಾಗುತ್ತೆ, ಬಟ್ ಸ್ಟಿಲ್ ಕೆಲವೊಂದ್ಸಲ. ಅಂಡ್ ಫೀಮೇಲ್ಸ್ ಜನರಲಿ ಅಂಡರ್ ಗೋಯಿಂಗ್ ಸರ್ಟನ್ ರಿಪ್ರೊಡಕ್ಟಿವ್ ಇಶ್ಯೂಸ್, ಅವಾಗೆಲ್ಲ ಈ ಇಷ್ಟು ಸಪ್ಲಿಮೆಂಟ್ಸ್ ನ ಸಜೆಸ್ಟ್ ಮಾಡ್ತೀವಿ. ಓಕೆ. ಈ ಟೀನೇಜ್ ಕಿಡ್ಸ್ಗೆ ಅಥವಾ ಅಡೋಲೆಸೆನ್ಸ್ ಅಲ್ಲಿ ಇರೋ ಕಿಡ್ಸ್ಗೆ ಈ ಸಪ್ಲಿಮೆಂಟ್ಸ್ ಬೇಕಾಗತ್ತ ಅವಶ್ಯಕತೆ? ವಾಟ್ ಇಸ್ ದಟ್? ಗ್ರೋತ್ ಫೇಸಸ್ ನೋಡಲ್ವಲ್ಲ ನಾವು. ಆ ಮೈಲ್ ಸ್ಟೋನ್, ಇಂತಿಂತ ಏಜ್ಗೆ ಇಂತಿಂತ ಮೈಲ್ ಸ್ಟೋನ್ ಆಗ್ಲೇಬೇಕು ಅನ್ನೋದಿರುತ್ತೆ. ಸೊ ಆ ಗ್ರೋತ್ ಮೈಲ್ ಸ್ಟೋನ್ ನ ನೋಡ್ತಿಲ್ಲ ಅಂತ ಹೇಳಿದ್ರೆ ಸಪ್ಲಿಮೆಂಟ್ ಅವಶ್ಯಕತೆ ಬೇಕಾಗ್ಬೋದು. ಬಟ್ ಪ್ಲೀಸ್ ಮಕ್ಕಳಿಗೆ ಕೊಡುವಾಗ ಪ್ರೊಫೆಷನಲ್ ಅಡ್ವೈಸ್ ತಗೊಂಡೇನೆ ಕೊಡಿ, ಸುಮ್ನೆ ಹಾಗೆ ಕೊಡ್ಬೇಡಿ. ಕೆಲವೊಂದ್ಸಲ ನಮ್ಗೆ ಮಕ್ಕಳ ವಿಷಯದಲ್ಲಿ ಅರ್ಥ ಆಗೋದಕ್ಕೆ ಈವನ್ ದೇರ್ ಅಪೆಟೈಟ್ ಬಿಕಮ್ಸ್ ಅನ್ ಆನ್ಸರ್. ಮಗು ಜಾಸ್ತಿ ತಿಂತಾ ಇರುತ್ತೆ ಅಥವಾ ಕಡಿಮೆ ತಿಂತಾ ಇರುತ್ತೆ, ಹೈಪರ್ ಆಕ್ಟಿವ್ ಇರುತ್ತೆ, ADHD ಅಂತೆಲ್ಲ ಕೇಳಿಸ್ಕೊತೀವಲ್ವ ಈಗ. ಸೊ ಇದೆಲ್ಲಾನು ನಮ್ಗೆ ಕಾಣಿಸುತ್ತೆ, ಇದೆಲ್ಲದ್ರಲ್ಲೂ ನಾವು ನೋಡ್ಬೇಕಾಗುತ್ತಾ ಅಂತ. ಇದನ್ನೆಲ್ಲ ನೋಡಿ ವಿ ಕ್ಯಾನ್ ಡಿಸೈಡ್. ಓಕೆ. ವೆನ್ ಇಟ್ ಕಮ್ಸ್ ಟು ಎಲ್ಡರ್ಲಿ ಪೀಪಲ್, ಅಂದ್ರೆ ಏಜ್ ಆಗ್ತಾ ಆಬ್ವಿಯಸ್ಲಿ ಬಾಡಿ ತನಗ್ ತಾನೇ ಪ್ರೊಡ್ಯೂಸ್ ಮಾಡೋದು ಸ್ವಲ್ಪ ಅದಕ್ಕೂ ಏಜಿಂಗ್ ಆಗ್ತಾ ಹೋಗುತ್ತಲ್ವಾ? ಸೊ ಅವಾಗ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರ ಬಗ್ಗೆ ಏನ್ ಹೇಳ್ತೀವಿ? ಬಾಡಿ ಪ್ರೊಡ್ಯೂಸ್ ಮಾಡೋದು ಕಡಿಮೆ ಆಗುತ್ತೆ, ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ. ಎಕ್ಸಾಕ್ಟ್ಲಿ ಅಲ್ವಾ? ಸೊ ಕ್ಯಾಲ್ಸಿಯಂ ಕೊಡ್ಬೇಕಾಗುತ್ತೆ, ವೈಟಮಿನ್ D3 ಕೊಡ್ಬೇಕಾಗುತ್ತೆ, ವೈಟಮಿನ್ B12, ಮೆಗ್ನೀಷಿಯಂ, ಪ್ರೋಟೀನ್ ಸಪ್ಲಿಮೆಂಟ್ಸ್, ಇದೆಲ್ಲ ವಯಸ್ಸಾಗ್ತಾ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಅವರ ಆರೋಗ್ಯಕ್ಕೆ ತುಂಬಾ ಒಳ್ಳೇದಾಗುತ್ತೆ. ಇನ್ನೊಬ್ರ ಮೇಲೆ ಡಿಪೆಂಡೆನ್ಸಿ ಬರೋದಿಲ್ಲ. ಇವಾಗ ಒಂದು ಟ್ರೆಂಡ್ ಏನಂದ್ರೆ ಒಂದು 30-35 ಆಯ್ತು ಅಂತ ಹೇಳಿದ್ರೆ ತಮಗ್ ತಾವೇನೆ ಕೆಲವು ಸಪ್ಲಿಮೆಂಟ್ಸ್ ನ ಲೈಕ್ ವಿ ಆರ್ಲಿಯರ್ ಮೆನ್ಷನ್ಡ್ ಕೊಲಾಜಿನ್ ಇರ್ಬೋದು, ಮಲ್ಟಿವಿಟಮಿನ್ ಇರ್ಬೋದು, B12 ಇರ್ಬೋದು, ಈ ತರದನ್ನ ಸುಮಾರು ತಗೊಳ್ತಾರೆ. ಮಲ್ಟಿಪಲ್ ಸಪ್ಲಿಮೆಂಟ್ಸ್ ನ ತಗೊಳ್ಳೋದು ಎಷ್ಟು ಸೇಫ್, ಅಥವಾ ಮಿಕ್ಸಿಂಗ್ ಆಗುತ್ತೆ ತಗೊಂಡ್ಮೇಲೆ ಆತರ ಏನಾದ್ರೂ ಇಶ್ಯೂಸ್ ಆಗುತ್ತೆ ಅಂತ ಏನಾದ್ರು ಇದೆಯಾ? ಸಮ್ ಕಾಂಬಿನೇಷನ್ಸ್ ಆರ್ ಗೋಯಿಂಗ್ ಟು ಕಾಂಪ್ಲಿಮೆಂಟ್, ಅಂದ್ರೆ ಹೆಲ್ಪ್ ಆಗುತ್ತೆ ನಿಮ್ಗೆ. ಆ ಕಾಂಬಿನೇಷನ್ ಅಲ್ಲೇ ತಗೋಬೇಕು. ಇನ್ನ ಕೆಲವುದು ಬ್ಲಾಕೇಜಸ್ ಮಾಡುತ್ತೆ. ಈಗ ಎಕ್ಸಾಂಪಲ್ ಐರನ್ ಮತ್ತೆ ವೈಟಮಿನ್ C ವಂಡರ್ಫುಲ್ ಅಬ್ಸಾರ್ಪ್ಷನ್, ಸಖತ್ತಾಗಿ ಅಬ್ಸಾರ್ಪ್ಷನ್ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ ನಮ್ಗೆ ಪೊಮೊಗ್ರನೇಟ್, ದಾಳಿಂಬೆಗೆ ನಿಂಬೆ ಹಣ್ಣು ಹಿಂಡ್ಕೊಂಡು ತಿಂದಾಗ ನಮ್ಗೆ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ, ಐರನ್ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ ಅಂತ. ನಾನು ಅದನ್ನೇ ಕ್ಯಾಲ್ಸಿಯಂ ಮತ್ತೆ ಐರನ್ ಒಟ್ಟಿಗೆ ಕೊಟ್ರೆ ಐರನ್ ಅಬ್ಸಾರ್ಪ್ಷನ್ ಆಗೋದೇ ಇಲ್ಲ. ಅಂದ್ರೆ ನನ್ನ ಫ್ಯಾನ್ಸಿ ಪಾಲಕ್ ಪನ್ನೀರ್ ಅಲ್ವಾ, ಈಗ ಪನ್ನೀರ್ ಇಸ್ ಮೈ ಕ್ಯಾಲ್ಸಿಯಂ ಸೋರ್ಸ್, ಅಂದ್ರೆ ಅದ್ರಲ್ಲಿ ಕ್ಯಾಲ್ಸಿಯಂ ಕೂಡ ಇರುತ್ತೆ ಅಲ್ವಾ. ಅಲ್ವಾ, ಐರನ್ ಸ್ಪಿನಾಚ್, ನಂದು ಪಾಲಕ್. ಸೊ ಅದೆರಡು ಒಟ್ಟಿಗೆ ಕೊಟ್ರೆ ನಂಗೆ ಐರನ್ ಅಬ್ಸಾರ್ಪ್ಷನ್ ಆಗಲ್ಲ, ತಿಂದೆ ಅಷ್ಟೇ, ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಆಗಲ್ಲ. ಇಲ್ಲಿ ನೋಡಿ ಲ್ಯಾಕ್ ಕ್ರಿಯೇಟ್ ಆಯ್ತು. ಇದಕ್ಕೆ ನಂಗೆ ಸಪ್ಲಿಮೆಂಟ್ ಅವಶ್ಯಕತೆ ಬರೋದು, ಯಾಕೆಂದ್ರೆ ನಾನು ನಾಲ್ಗೆ ರುಚಿ ನೋಡ್ತೀನಿ, ದೇಹದ ರುಚಿ ನೋಡಲ್ಲ. ರೈಟ್? ಪಾಲಕ್ ಪನ್ನೀರ್ ಟೇಸ್ಟ್ ಇಷ್ಟ ನನಗೆ, ನ್ಯೂಟ್ರಿಷನಲ್ ಅಬ್ಸಾರ್ಪ್ಷನ್ ಆಗ್ತಾ ಇದೆಯಾ ಯಾರಿಗ್ ಗೊತ್ತು, ನಂಗೆ ಯಾಕೆ ಅಲ್ವಾ? ದಟ್ಸ್ ದಿ ರಿಯಾಲಿಟಿ. ಸೊ ಹಂಗಿರೋದ್ರಿಂದಾನೆ ಕೆಲವೊಂದು ಬ್ಲಾಕೇಜಸ್ ಆಗುತ್ತೆ, ಕೆಲವೊಂದು ಕಾಂಪ್ಲಿಮೆಂಟ್ ಮಾಡುತ್ತೆ. ನಾವು ತಿಳ್ಕೊಂಡೇ ಕೊಡ್ಬೇಕಾಗುತ್ತೆ. ಅಂಡ್ ಕೆಲವೊಂದು ಡೇ ನ್ಯೂಟ್ರಿಯೆಂಟ್ಸ್ ಆಗಿರುತ್ತೆ, ಕೆಲವೊಂದು ನೈಟ್ ನ್ಯೂಟ್ರಿಯೆಂಟ್ಸ್ ಆಗಿರುತ್ತೆ. ಈಗ ಮೆಗ್ನೀಷಿಯಂನ ರಾತ್ರಿನೇ ಕೊಡ್ಬೇಕು, ಯಾಕೆಂದ್ರೆ ಅದು ರಿಲ್ಯಾಕ್ಸಿಂಗ್ ಮಿನರಲ್. ಸೊ ಅದನ್ನ ನಾನು ಬೆಳಗ್ಗೆ ತಗೊಂಡ್ರೆ ನಿದ್ದೆ ಬರುತ್ತೆ,
ಕರೆಕ್ಟ್. ರಾತ್ರಿ ತಗೊಂಡ್ರೆ ನಿದ್ದೆ ಚೆನ್ನಾಗಾಗುತ್ತೆ ಅಲ್ವಾ, ಬೆಳಗ್ಗೆ ತಗೊಂಡ್ರೆ ಇಟ್ ಇಸ್ ವೇಸ್ಟ್. ನಾನು ಬೆಳಗ್ಗೆ ಆಕ್ಟಿವ್ ಆಗಿರ್ಬೇಕು, ಐ ಹ್ಯಾವ್ ಟು ಬಿ ಎನರ್ಜೆಟಿಕ್ ಫಾರ್ ದ ಹೋಲ್ ಡೇ. ಮಲ್ಕೋ ಅಂತ ಹೇಳ್ತಾ ಇರತ್ತೆ, ನಾ ಮಲ್ಗಲ್ಲ ಅಂತ ಹೇಳ್ತಾ ಇರ್ತೀನಿ. ಸೊ ತದ್ವಿರುದ್ಧ ಮತ್ತೆ. ಸೊ ರಾತ್ರಿ ತಗೊಂಡ್ರೆ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ವಿತ್ ಯೋರ್ ಸ್ಲೀಪ್. ಸೊ ಇದಕ್ಕೆ ಹೇಳೋದು, ದಯವಿಟ್ಟು ಡಿಸ್ಕಸ್ ಮಾಡಿ ತಗೊಳ್ಳೋದಕ್ ಮುಂಚೆ ನೀವೇ ಡಿಸೈಡ್ ಮಾಡ್ಕೋಬೇಡಿ ಅಂತ. ಓಕೆ ಓಕೆ. ಈಗ ನಾನು ಈಗ ಕೇಳಿದಂಗೆ ಇವಾಗ ಮಲ್ಟಿಪಲ್ ಇನ್ನೂ ಒಂದಷ್ಟು ಸಪ್ಲಿಮೆಂಟ್ಸ್ ತಗೊಳ್ತಾ ಇದ್ದೀನಿ ಅಂದ್ರೆ ಓವರ್ ಸಪ್ಲಿಮೆಂಟೇಶನ್ ಆಯ್ತು ಅಂತ ಹೇಳಿದ್ರೇನು ಏನ್ ಸಿಂಪ್ಟಮ್ಸ್ ಇರುತ್ತೆ ಅಂಡ್ ಹೌ ಡೇಂಜರಸ್ ಇಟ್ ಇಸ್? ಕಾನ್ಸ್ಟಿಪೇಷನ್ ಆಗುತ್ತೆ, ನಾಸಿಯಾ ಆಗುತ್ತೆ, ಅಥವಾ ಕೆಲವು ಸಲ ಸ್ಕಿನ್ ಇರಿಟೇಷನ್ ಜಾಸ್ತಿ ಆಗುತ್ತೆ, ಗಟ್ ಟಿಶ್ಯೂಸ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದೀಸ್ ಆರ್ ಸಮ್ ಸಿಂಪ್ಟಮ್ಸ್ ದಟ್ ಯು ಕ್ಯಾನ್ ನೋಟಿಸ್ ಈವನ್ ವೆನ್ ಯು ಆರ್ ಓವರ್ ಡೂಯಿಂಗ್ ಸಮಥಿಂಗ್. ಬರೀ ನಿನ್ಗೆ ಕೊರತೆ ಇದ್ದಾಗ ಮಾತ್ರ ಇದೆಲ್ಲ ಕಾಣಿಸ್ಕೊಳ್ಳಲ್ಲ. ನಂಗೆ ಓವರ್ ಆಗಿ ನಾನೇನೋ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಕೂಡ ಇದೆಲ್ಲ ಆಗುತ್ತೆ. ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್, ಏನೋ ಸಮ್ ಅಪ್ಲಿಕೇಶನ್ ಹೇಳಿರ್ತಾರೆ ಮುಖಕ್ಕೆ ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಸಿ ಜಸ್ಟ್ ಬಿಕಾಸ್ ದಟ್ ಇಸ್ ಗುಡ್ ಫಾರ್ ಮೀ, ನಾನು ಮೇಲೆ ಅಪ್ಲೈ ಮಾಡ್ತಾ ಇದ್ರೆ ವಾಟ್ ಎವರ್, ಈಗ ಮುಖ ತೊಳೆದು ನಾನು ಏನಾದ್ರು ಅಪ್ಲೈ ಮಾಡ್ಬೇಕಾಗುತ್ತೆ, ಒಂದ್ ಸೀರಮ್ ಅಪ್ಲಿಕೇಶನ್, ಕ್ರೀಮ್ ಅಪ್ಲಿಕೇಶನ್ ಏನಾದ್ರು. ನನ್ ಮುಖನೇ ತೊಳೆದಿರ ಮೇಲೆ ಕ್ರೀಮ್ ಅಪ್ಲೈ ಮಾಡ್ತಾನೆ ಇದ್ರೆ ಏನಾಗುತ್ತೆ, ಅಲರ್ಜಿ ಆಗಿ ಬಂದು ಕೂತ್ಕೊಳ್ಳುತ್ತೆ. ಹೌದು, ನಾನು ಅದನ್ನ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ಏನೋ ಅಲರ್ಜಿ ಇದ್ದಿದ್ದಕ್ಕೆ, ಅಥವಾ ನನ್ನ ಸ್ಕಿನ್ ಅಲ್ಲಿ ಏನೋ ಪ್ರಾಬ್ಲಮ್ ಇದ್ದಿದ್ದಕ್ಕೆ ನಾನು ಅಪ್ಲೈ ಮಾಡ್ತಾ ಇದ್ದಿದ್ದು. ಬಟ್ ನಾನು ರೈಟ್ ವೇ ಮಾಡದಿದ್ದಕ್ಕೆ ಏನಾಯ್ತು, ಆಗ ಮತ್ತೆ ಅದು ಅಡ್ವರ್ಸ್ ಆಯ್ತು. ಸೊ ವೆನ್ ಎವರ್ ಯು ಆರ್ ಡೂಯಿಂಗ್ ಸಮಥಿಂಗ್ ಸಪ್ಲಿಮೆಂಟ್ ವಿಷಯದಲ್ಲಿ, ಎಸ್ಪೆಷಲಿ ಅದು ಒಳಗಡೆ ಹೋಗ್ತಾ ಇದೆ ಅಲ್ವಾ, ಆಹಾರದ ಮೂಲಕ ಒಳಗೆ ಹೋಗ್ತಾ ಇದೆ. ಸೊ ಆಹಾರದ ಮೂಲಕ ಅಥವಾ ಆಹಾರ ಆಗಿ ಒಳಗೆ ಹೋಗ್ತಾ ಇದೆ. ಆಹಾರ ಆಗಿ ಒಳಗೆ ಹೋಗ್ತಿರೋದ್ರಿಂದ ಅದನ್ನ ಕರೆಕ್ಟ್ ರೀತಿನಲ್ಲಿ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂದ್ರೆ ಕಾಂಪ್ಲಿಕೇಶನ್ಸ್ ಕ್ಯಾನ್ ಬರ್ಸ್. ಈ ಸಪ್ಲಿಮೆಂಟ್ಸ್ ಅಂತ ಬಂದಾಗ ದೇರ್ ಈಸ್ ಆಲ್ಸೋ ಒನ್ ಥಿಂಗ್ ದಟ್ ವಿ ಲುಕ್ ಇನ್ ಟು ಇಸ್ ಪ್ರೈಸಿಂಗ್ ಆಫ್ ದಟ್. ಸೊ ಕಾಸ್ಟ್ಲಿ ಇದ್ದಷ್ಟು ಅದು ಸೂಪರ್ ಕ್ವಾಲಿಟಿ ಅಂಡ್ ಸೇಫ್ ಅಂತ ಒಂದು ನೋಷನ್. ಇಸ್ ಇಟ್ ಅ ರಾಂಗ್ ನೋಷನ್ ಆರ್ ದ ರೈಟ್ ಥಿಂಗ್? ಈ ಗಿಮಿಕ್ಸ್ ನ ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಅಂತ. ಸಿ ನೋಡಕ್ ಚೆನ್ನಾಗಿರೋದೆಲ್ಲ ದೇರ್ಸ್ ಒನ್ ಪ್ರಾವರ್ಬ್ ಅಲ್ವಾ, ಬೆಳ್ಳಿಗಿರೋದೆಲ್ಲ ಹಾಲಲ್ಲ ಅಂತ. ಸೊ ನೀನ್ ಜಾಸ್ತಿ ಪೇ ಮಾಡ್ತಿದ್ಯಾ ಅಂದ ತಕ್ಷಣ ದಟ್ ಇಸ್ ವೆರಿ ನೈಸ್ ಅಂತ ಅಲ್ಲ. ಹಂಗಂತ ಎಕ್ಸ್ಪೆನ್ಸಿವ್ ಸಪ್ಲಿಮೆಂಟ್ಸ್ ತಗೊಳ್ಳೋದು ತಪ್ಪು ಅಂತಾನು ನಾನು ಹೇಳ್ತಾ ಇಲ್ಲ. ಸಿ ಎಕ್ಸ್ಪೆನ್ಸಿವ್ ಸಪ್ಲಿಮೆಂಟ್ಸ್ ಅಂತ ಹೇಳಿದಾಗ ಅದಕ್ಕೆನ ನಮ್ಮ ಮಾರ್ಕೆಟ್ ಅಲ್ಲಿ ದೇರ್ ಇಸ್ ಕ್ಯಾಟಗರೀಸ್. ಸಿ ನಿನ್ನ ಪಾಕೆಟ್ ಫ್ರೆಂಡ್ಲಿ ಆಗೋಂಥದ್ದಕ್ಕೆ ನೀ ಹೋಗು ಅಂತ ಅದಕ್ಕೆ ಹೇಳೋದು. ಕೆಲವೊಂದು ದೇರ್ ವೆರಿ ನೈಸ್ ಪ್ರೀಮಿಯಂ ಬ್ರಾಂಡ್ಸ್, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿರುತ್ತೆ ಅಂಡ್ ದೇ ಗಿವ್ ಅಸ್ ಪ್ರೀಮಿಯಂ ಕ್ವಾಲಿಟಿ ರಿಸಲ್ಟ್ಸೇ ಕೊಡುತ್ತೆ ನಮ್ಗೆ. ಇನ್ನ ಕೆಲವೊಂದು ದೇ ಆರ್ ನಾಟ್ ವೆರಿ ಪ್ರೀಮಿಯಂ, ಹೊರಗಡೆ ನೋಡಿದಾಗ ನಂಗೆ ಪ್ಯಾಕೇಜಿಂಗ್ ಅಲ್ಲಿ ಕಲರ್ ಆಗೆಲ್ಲ ಕಾಣಿಸಲ್ಲ ಅದು, ಬಟ್ ಅದೇ ತರ ಈಕ್ವಲ್ ಆಗಿ ರಿಸಲ್ಟ್ಸ್ ಕೊಡ್ತಾ ಇರುತ್ತೆ. ಸೊ ಯು ಕ್ಯಾನ್ ನಾಟ್ ಕಂಪೇರ್ ಇಟ್ ಜಸ್ಟ್ ವಿತ್ ಇಟ್ಸ್ ಲುಕ್ಸ್ ಆರ್ ಪ್ಯಾಕೇಜ್ ಅಥವಾ ಅದ್ರದ್ದು ಕಾಸ್ಟಿಂಗ್ ಅಲ್ಲೆಲ್ಲ ಕಂಪೇರ್ ಮಾಡಕ್ಕಾಗಲ್ಲ. ಇಂಗ್ರೀಡಿಯೆಂಟ್ ನ ಚೆಕ್ ಮಾಡ್ಬೇಕಾಗುತ್ತೆ, ನನ್ನ ಪಾಕೆಟ್ ಹೆಂಗ್ ಪರ್ಮಿಟ್ ಮಾಡುತ್ತೆ ಅದ್ರ ಬೇಸಿಸ್ ಮೇಲೆ ನಾನು ತಗೋಬೇಕಾಗುತ್ತೆ. ಅಗೇನ್ ಇದನ್ನ ಡಿಸೈಡ್ ಮಾಡ್ಬೇಕಂದ್ರೆ ತಿಳಿದಿರೋರ ಹತ್ರ ಕೇಳಿ. ಹೌದು, ದ ಬೇಸಿಕ್ ಫಾರ್ಮುಲಾ ಆಫ್ ಇಟ್. ಹೌದು, ಸಿ ಫ್ಯಾನ್ಸಿ ಪ್ಯಾಕೇಜಿಂಗ್ ಹಾಕಿದ ತಕ್ಷಣ ಅದ್ರಲ್ಲಿ ಎಲ್ಲಾನು ಇರುತ್ತೆ ಅನ್ನೋದು ನಮ್ ತಪ್ಪು. ಈಗ ಅದಿದೆ ಅಲ್ಲ, ಅದು ಏನಂತಾರೆ ದುಡ್ಡು ಜಾಸ್ತಿ ಕೊಟ್ಟಷ್ಟು ನಂಗೆಲ್ಲ ಸಿಗುತ್ತೆ ಅಂತ. ದುಡ್ಡು ಜಾಸ್ತಿ ಕೊಟ್ಟಷ್ಟು ಎಲ್ಲ ಸಿಗಲ್ಲ, ಕರೆಕ್ಟ್ ಆಗಿರೋದಕ್ಕೆ ದುಡ್ಡು ಕೊಟ್ರೆ ಸಿಗುತ್ತೆ ನನಗೆ. ಪರ್ಫೆಕ್ಟ್ ಅಲ್ವಾ? ಹೌದು. ಸೊ ದಟ್ ಇಸ್ ದೇರ್. ಆಸ್ ನ್ಯೂಟ್ರಿಷನಿಸ್ಟ್ ನೀವು ಯಾವ್ದನ್ನ ಜಾಸ್ತಿ ಪ್ರಿಫರ್ ಮಾಡ್ತೀರಾ, ಫುಡ್ ಬೇಸ್ಡ್ ಸಪ್ಲಿಮೆಂಟ್ಸ್ ಆರ್ ಸಿಂಥೆಟಿಕ್ ಒನ್ಸ್, ಅಂಡ್ ಯಾಕೆ? ಸಿ ಡೆಫಿನೆಟ್ಲಿ ಫುಡ್ ಬೇಸ್ಡ್ ಸಪ್ಲಿಮೆಂಟ್ಸ್ ನಾನು ಸಜೆಸ್ಟ್ ಮಾಡೋದು. ಫುಡ್ ಬೇಸ್ಡ್ ಸಪ್ಲಿಮೆಂಟ್ಸ್ ತಗೊಳಕ್ ಆಗ್ತಿಲ್ಲ ಅಂತ ಹೇಳಿದ್ರೆ, ಈಗ ಕೆಲವೊಂದ್ಸಲ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಇರುತ್ತೆ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂದ್ರೆ ಎನಿ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅವ್ರಿಗೆ ತಗೊಳಕ್ ಆಗಲ್ಲ. ಆ ತರದ ಸಪ್ಲಿಮೆಂಟ್ಸ್ ನಾನು ಅವ್ರಿಗೆ ಕೊಟ್ರೆ ಕೂಡ ಅಲರ್ಜಿ ಆಗುತ್ತೆ. ಕರೆಕ್ಟ್. ಜಸ್ಟ್ ನಾಟ್ ಇಂಟಾಲರೆನ್ಸ್, ಅವ್ರಿಗೆ ಅಲರ್ಜಿ ಕೂಡ ಇರುತ್ತೆ, ವಿಚ್ ಇಸ್ ಲೈಕ್ ಅವ್ರಿಗೆ ಲೈಫ್ ಥ್ರೆಟ್ನಿಂಗ್ ತನಕ ಹೊಟ್ಟೋಗುತ್ತೆ ಅದು. ಅಕಸ್ಮಾತ್ ಅದು ಅಲರ್ಜಿ ಇದೆ ಅಂತ ನಾನು ಅವ್ರಿಗೆ ಏನಾದ್ರು ಕೊಡಕ್ ಹೋದ್ರೆ, ಸೊ ಅಂತ ಟೈಮಲ್ಲಿ ಸಿಂಥೆಟಿಕಲಿ ಡೆವಲಪ್ಡ್ ಸಪ್ಲಿಮೆಂಟ್ ಕೊಡಬೇಕಾಗುತ್ತೆ. ಓಕೆ, ನಾವು ಇಷ್ಟೊತ್ತು ಸಪ್ಲಿಮೆಂಟ್ ಅವಶ್ಯಕತೆ ಇದೆ ಅಥವಾ ಯಾರಿಗೆ ಯಾವಾಗ ಅವಶ್ಯಕತೆ ಇದೆ ತಗೋಬೇಕು ಅಂತ ಹೇಳಿದ್ವಿ. ಬಟ್ ವೆನ್ ಟು ಅವಾಯ್ಡ್, ಹೂ ಶುಡ್ ಅವಾಯ್ಡ್, ಯಾವಾಗ ಯಾರು ಅವಾಯ್ಡ್ ಮಾಡ್ಬೇಕಾಗತ್ತೆ ಇದನ್ನ? ಸಿ ಎನಿ ಮೆಡಿಕಲ್ ಕಂಡೀಷನ್ ಅಂದ್ರೆ ಏನಾದ್ರೂ ರೋಗ ಇತ್ತು ಅಂತ ಹೇಳಿದ್ರೆ, ಎಕ್ಸಾಂಪಲ್ ಈಗ ಡಯಾಬಿಟೀಸ್ ಇರೋರು, ಹೈಪರ್ ಟೆನ್ಷನ್ ಇರೋರು, ಅಥವಾ ಪ್ರೆಗ್ನೆಂಟ್ ಅಥವಾ ಲ್ಯಾಕ್ಟೇಷನ್ ಟೈಮಲ್ಲಿ, ಅಥವಾ ಚಿಕ್ಕ ಮಕ್ಕಳು, ಗ್ರೋಯಿಂಗ್ ಫೇಸ್ ಅಲ್ಲಿರೋ ಮಕ್ಕಳು, ತುಂಬಾ ವಯಸ್ಸಾದವರು. ಸಿ ಇದೆಲ್ಲ ಒಂದೊಂದು ಕ್ಯಾಟಗರಿ ತರ ನಾರ್ಮಲ್ ಆಗಿರಲ್ಲ. ಈಗ ನನ್ನ ನಿಮ್ಮ ತರ ಅಂತೂ ನಾರ್ಮಲ್ ಆಗಿರೋದಿಲ್ಲ. ಇವ್ರಿಗೆಲ್ಲ ಏನೋ ಒಂದ್ ಎಕ್ಸ್ಟ್ರಾ ನಡೀತಾ ಇರುತ್ತೆ, ಅಥವಾ ಯಾವ್ದಾದ್ರು ಒಂದ್ ಮೆಡಿಸಿನ್ ಕೂಡ ಕೊಟ್ಟಿರುತ್ತೆ. ಸೊ ಮೆಡಿಸಿನ್ ಕೊಟ್ಟಾಗ ಕೆಲವೊಂದು ಡ್ರಗ್ ಅಲರ್ಜೀಸ್ ಇರುತ್ತೆ ಅಂತ ಅವರಿಗೆ ಕೆಲವೊಂದು ಮೆಡಿಸಿನ್ಸ್ ಮಾತ್ರ ಕೊಟ್ಟಿರ್ತಾರೆ, ಕೆಲವು ಸಪ್ಲಿಮೆಂಟ್ಸ್ ಬೇಡ ಅಂತ ಹೇಳಿರ್ತಾರೆ. ಸೊ ತುಂಬಾ ಸೂಕ್ಷ್ಮಗಳು ಇನ್ವಾಲ್ವ್ ಆಗಿರುತ್ತೆ ಇದ್ರಲ್ಲಿ. ಅಂಡ್ ಅವ್ರ ಬ್ಲಡ್ ಪ್ಯಾರಾಮೀಟರ್ಸ್ ಅಲ್ಲಿ ಯಾವಾಗ್ಲೂ ಒಂದ್ ವೇರಿಯೇಷನ್ ಇದ್ದೇ ಇರುತ್ತೆ. ಈಗ ಯಾರೋ ಒಬ್ರು ಡಯಾಲಿಸಿಸ್ ನಡೀತಿರೋ ಪೇಷಂಟ್ ಹತ್ರ ಅವ್ರಿಗೆ ಯಾವಾಗ್ಲೂ ಕ್ರಿಯೇಟಿನ್, ಯೂರಿಕ್ ಆಸಿಡ್ ಅಥವಾ ಇನ್ನೊಂದು ಪ್ಯಾರಾಮೀಟರ್ ವೇರಿಯೇಷನ್ ಇದ್ದೇ ಇರುತ್ತೆ. ಸೊ ಈ ತರ ವೇರಿಯೇಷನ್ಸ್ ಇದ್ದವರಿಗೆ ನಾನು ಕೆಲವೊಂದು ಸಪ್ಲಿಮೆಂಟ್ಸ್ ನ ಕೊಡಬಾರ್ದು, ಅದು ಟ್ರಿಗರ್ ಆಗ್ಬಿಡುತ್ತೆ. ಕ್ಯಾಲ್ಸಿಯಂ ಸಪ್ಲಿಮೆಂಟ್ ನಾನು ಹೋಗಿ ಕೊಡ್ತಾ ಇದ್ರೆ ಅವರಿಗೆ ಯೂರಿಕ್ ಆಸಿಡ್, ಕ್ಯಾಲ್ಸಿಯಮ್ ಅಥವಾ ಪೊಟ್ಯಾಷಿಯಂ ಲೆವೆಲ್ಸ್ ಎಲ್ಲ ಚೆಕ್ ಮಾಡ್ತಾನೆ ಇರ್ತಾರೆ ಡಾಕ್ಟರ್ ರೆಗ್ಯುಲರ್ ಆಗಿ. ಸೊ ಅಲ್ಲಿ ಅಡ್ವರ್ಸ್ ಆಗ್ಬಿಡುತ್ತೆ, ಅದನ್ನ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಯಾವ್ದಾದ್ರು ಮೆಡಿಕಲ್ ಕಂಡೀಷನ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಕನ್ಸಲ್ಟ್ ಮಾಡಿನೇ ತಗೊಳ್ಳಿ, ಹಾಗೆ ಜನರಲ್ ಆಗಿ ತಗೊಳಕ್ ಹೋಗ್ಬೇಡಿ.
ಓಕೆ ಫೈನ್. ಈ ಸಪ್ಲಿಮೆಂಟ್ಸ್ ಬಗ್ಗೆ ಮಿತ್ಸ್ ಅಥವಾ ರೆಡ್ ಫ್ಲಾಗ್ಸ್ ಏನು ಫಾರ್ ಒನ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಸಪ್ಲಿಮೆಂಟ್ಸ್? See, more is not better. More is not better. Just because you're taking more doesn't mean ನಂಗೆ ಸಿಕ್ಕಾಪಟ್ಟೆ ಒಳ್ಳೇದಾಗ್ತಾ ಇದೆ ತಗೊಂಡ್ಬಿಡ್ತಾ ಅತಿಯಾದ್ರೆ ಇದೀನಿ ಅಮೃತನು ವಿಷ ಅಂತೀವಲ್ಲ, ಅಷ್ಟೇ ಹಾಗೆ. ಅಲ್ವಾ? ಆ, ಸೊ ಸಪ್ಲಿಮೆಂಟ್ ಹೌದು ಒಳ್ಳೇದು, ಅದ್ರ ಜೊತೆಗೆ ಬ್ಯಾಲೆನ್ಸ್ಡ್ ಆಗಿ ನಾನು ಏನ್ ಆಹಾರ ತಿನ್ಬೇಕು ಅದು ಕೂಡ ಇಂಪಾರ್ಟೆಂಟ್. ಸಪ್ಲಿಮೆಂಟೇ ಎಲ್ಲ ಕೆಲಸ ಮಾಡಲ್ಲ. ಅದ್ರ ಜೊತೆಗೆ ನನ್ನ ಲೈಫ್ ಸ್ಟೈಲು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ನಿದ್ದೆ ಇಂಪಾರ್ಟೆಂಟ್, ನೀರ್ ಇಂಪಾರ್ಟೆಂಟ್. ಸಿ, ಲೈಫ್ ಸ್ಟೈಲ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಹ್ಮ್. ಸೊ ಇದ್ರ ಜೊತೆಗೆ ನೀನ್ ಸಪ್ಲಿಮೆಂಟ್ಸ್ ನ ತಗೋತಾ ಇದೀಯ ಅಂತ ಹೇಳಿದ್ರೆ ವೆರಿ ಗುಡ್, ಇಟ್ ಹೆಲ್ಪ್ಸ್. ಹ್ಮ್. ಏನು ಮಾಡ್ದಿರಾ ಬರೀ ಸಪ್ಲಿಮೆಂಟ್ Supplement. ತಿಂತಾ ಇದೀನಿ ಅಂತ ಹೇಳಿದ್ರೆ, ನಾ ಹೇಳಿದ್ನಲ್ಲ ಬಯೋಟಿನ್ ತಿಂದ ತಕ್ಷಣ ಉದ್ದ ಕೂದಲು ಬರಲ್ಲ. ನಾನು ಏನ್ ಮಾಡ್ಬೇಕೋ ನನ್ ಕೂದಲು ಬೆಳೆಯಕ್ಕೆ ಅದ್ ಮಾಡ್ಲೇಬೇಕು. ಅದ್ರ ಜೊತೆಗೆ ಸಪ್ಲಿಮೆಂಟ್ ದ ಅಷ್ಟೇ. ನೇಮ್ ಇಟ್ ಸೆಲ್ಫ್ ಸೇಸ್. ಸೇಸ್ ಹೌದು. ಸಿ, ಇಟ್ ಇಸ್ ಫುಡ್, ಡೆಫಿನೆಟ್ಲಿ ಇಟ್ ಇಸ್ ಫುಡ್. ಸಪ್ಲಿಮೆಂಟ್ಸ್ ಆರ್ ಮೆಂಟ್ ಫುಡ್, ಮೆಡಿಸನ್ ಅಲ್ಲ. ಮೆಡಿಸನ್ ಅಂದ್ರೆ ಇಟ್ ಇಸ್ ಇನ್ ಅ ಪರ್ಟಿಕ್ಯುಲರ್ ಡೋಸೇಜ್, ಪರ್ಟಿಕ್ಯುಲರ್ ಟೈಪ್ ಆಫ್ ಪೀಪಲ್ಗೆ ಅಥವಾ ಪರ್ಟಿಕ್ಯುಲರ್ ಡಿಸೀಸಸ್ಗೆ ಅಂತಾನೆ ಕೊಡ್ತೀವಿ ಮೆಡಿಸಿನ್ಸ್ ನ. ಸಪ್ಲಿಮೆಂಟ್ಸ್ ನ ಎಲ್ಲರೂ ತಗೋಬಹುದು, ಆದ್ರೆ ಅದಕ್ಕೂ ಒಂದೊಂದು ರೆಕಮೆಂಡೇಶನ್ಸ್ ಇರುತ್ತೆ. ಏಜ್ ಪ್ರಕಾರ, ಅವ್ರವ್ರ ಫಿಸಿಯೋಲಾಜಿಕಲ್ ಚೇಂಜಸ್ ಪ್ರಕಾರ, ಅವ್ರವ್ರ ಆಕ್ಟಿವಿಟಿ ಟೈಪ್ ಪ್ರಕಾರ. ಎಕ್ಸಾಕ್ಟ್ಲಿ. ಸೊ ಅದ್ರ ಪ್ರಕಾರ ನಾವು ವೇರಿ ಮಾಡ್ಕೋಬೇಕಾಗುತ್ತೆ. ಓಕೆ. ಆಸ್ ಫುಡ್ ಅಂಡ್ ನ್ಯೂಟ್ರಿಷನ್ ಎಕ್ಸ್ಪರ್ಟ್, ಒಂದು ಗೋ ಟು ಲಿಸ್ಟ್ ಆಫ್ ಸಪ್ಲಿಮೆಂಟ್ಸ್ ವಿಚ್ ಇಸ್ ವೆರಿ ಎಸೆನ್ಷಿಯಲ್ ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಾ ಈಗ? ವೈಟಮಿನ್ ಡಿ, B12, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಒಮೆಗಾ 3. ಐ ಥಿಂಕ್ ದೀಸ್ ಆರ್ ಸಮ್ 5 ನ್ಯೂಟ್ರಿಯೆಂಟ್ಸ್. ಪ್ರೋಟೀನ್ ಅವಶ್ಯಕತೆ ಇದ್ರೆ, ಆದರೆ ನಿಮಗೆ ರೆಗ್ಯುಲರ್ ಆಗಿ ನೀವು ತಿಂತಾ ಇರೋ ಆಹಾರದಲ್ಲಿ ಸಾಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಪ್ರೋಟೀನ್ ಸಪ್ಲಿಮೆಂಟ್ ಕೂಡ. ಸೊ ಈ ಇಷ್ಟು ಸಪ್ಲಿಮೆಂಟ್ಸ್ನ ಖಂಡಿತ ತಗೋಬೇಕಾಗುತ್ತೆ. ಮೆಗ್ನೀಷಿಯಂ ಯಾವಾಗ ಬೇಕಾಗುತ್ತೆ ಅಂತ ಹೇಳಿದ್ರೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ, ಈ ಥರದ್ದೆಲ್ಲ ಸಮಸ್ಯೆ ಇದ್ದಾಗ ಮೆಗ್ನೀಷಿಯಂ ಕೂಡ ಆ್ಯಡ್ ಮಾಡ್ಕೋಬಹುದು. ಸೊ ದೀಸ್ ಆರ್ ಸಮ್ ಸಪ್ಲಿಮೆಂಟ್ಸ್ ದಟ್ ಐ ವುಡ್ ಸಜೆಸ್ಟ್ ಎಲ್ಲರೂ ತಗೋಬಹುದು. ಓಕೆ, ಫಾರ್ ಮೈ ಅಂಡರ್ಸ್ಟ್ಯಾಂಡಿಂಗ್, ಪರ್ಸನಲ್ ಆಗಿ ಕೇಳ್ತಾ ಇರೋದು, ಇವಾಗ ಈ 5 ಹೇಳಿದ್ರಿ, 5 ಬೇರೆ ಬೇರೆನಾ ಅಥವಾ ಕಾಂಬಿನೇಷನ್ ಆಗಿ ಬರೀ ಒಂದೇ ಸಪ್ಲಿಮೆಂಟ್ ಅಲ್ಲಿ ಇರುತ್ತೆ ಅಂತ? ಅಂದ್ರೆ because ಬೇರೆ ಇವಾಗ ಬೇರೆ. ಎಲ್ಲವೂ ಬೇರೆ ಬೇರೆ ಇಂಡಿವಿಜುವಲ್ ಆಗಿ. ಹೌದು, ಇಂಡಿವಿಜುವಲ್. ಸೊ ಸ್ಪ್ರೆಡ್ ಮಾಡೋದು ಒಂದ್ ಡೇಗೆ ಅಂತ ಹೇಳಿದ್ರೆ ಹೇಗೆ ತಗೊಳ್ಳೋದು ಈಗ? ಸೊ ಈಗ ನಾನು B12 ಮತ್ತೆ ವೈಟಮಿನ್ D3, ಒಮೆಗಾ 3 ಒಟ್ಟಿಗೆ ತಗೋಬಹುದು. ಮೆಗ್ನೀಷಿಯಂ ರಾತ್ರಿ ತಗೋಬಹುದು ನಾನು. ಕ್ಯಾಲ್ಶಿಯಂ ಏನಾದ್ರು ತಗೋತಿದ್ದೀನಿ ಅಂತ ಹೇಳಿದ್ರೆ ಊಟ ಆದ್ಮೇಲೆ ಒಂದ್ ಅರ್ಧ ಗಂಟೆ ಬಿಟ್ಟು ಊಟ ಆದ್ಮೇಲೆ ತಗೋಬಹುದು. ಎವ್ರಿಥಿಂಗ್ ಇಸ್ ಆಫ್ಟರ್ ಫುಡ್ ಓನ್ಲಿ. ಆಫ್ಟರ್ ಫುಡ್ ಓನ್ಲಿ. ಸೊ ಯು ಕ್ಯಾನ್ ಟೇಕ್, ಸಿ, ಬೇರೆ ಎಲ್ಲದೂ ತಗೋಬಹುದು ನಾನು. ಒಂದೇ ಒಂದು ನೀವು ರಾತ್ರಿನೇ ತಗೋಬೇಕು ಅಂತ ಹೇಳಿದ್ರೆ ಮೆಗ್ನೀಷಿಯಂ. ರೈಟ್, ಅಷ್ಟೇ. ಇವತ್ತು ಸಪ್ಲಿಮೆಂಟ್ಸ್ ಬಗ್ಗೆ ಏನಾದ್ರೂ ಕನ್ಫ್ಯೂಷನ್ ಇದೆ ಅಂತ ಹೇಳಿದ್ರೆ ನಮ್ಮ ಆಡಿಯನ್ಸ್ಗೆ ಒಂದ್ ಟೇಕ್ ಅವೇ ಅಥವಾ ಒಂದ್ ಕಿವಿ ಮಾತು ಅಂತ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸಿ, ಸಪ್ಲಿಮೆಂಟ್ ಇಸ್ ನಾಟ್ ಯುವರ್ ಹೋಲ್ ಫುಡ್. ಸಪ್ಲಿಮೆಂಟ್ ಇಸ್ ವಿತ್ ಯುವರ್ ಫುಡ್. ಅದನ್ನ ಅರ್ಥ ಮಾಡ್ಕೊಂಡು ಸಪ್ಲಿಮೆಂಟ್ಸ್ನ ತಗೊಳ್ಳಿ. ಆಮೇಲೆ ಸಪ್ಲಿಮೆಂಟ್ ತಗೊಳ್ತಿದ್ದೀರ ಅಥವಾ ತಗೋತಾ ಇದ್ದಾರೆ ಯಾರಾದರೂ ಅಂದ ತಕ್ಷಣ ತಪ್ಪಲ್ಲ. ಅದನ್ನ ಒಂಥರ ಏನಂತಾರೆ, ತಪ್ಪು ಮಾಡಿಬಿಟ್ಟಿದ್ದಾರೆ ಅವರು ಅನ್ನೋ ಥರ ನೋಡಬೇಡಿ ದಯವಿಟ್ಟು. ಈಗಿನ ಪ್ಯಾಟ್ರನ್ ಹಂಗಾಗ್ಬಿಟ್ಟಿದೆ. ಬೆಳೆಯೋ ರೀತಿ ಚೇಂಜ್ ಆಗಿದೆ, ಬದುಕೋ ರೀತಿ ಚೇಂಜ್ ಆಗಿದೆ, ನಮ್ಮ ಎಲ್ಲ ರೀತಿಗಳು ಚೇಂಜ್ ಆಗ್ತಿದೆ, ಕುಕಿಂಗ್ ಮೆಥಡ್ಸ್ ಕೂಡ ಚೇಂಜ್ ಆಗಿದೆ. ಸೊ ಇದೆಲ್ಲ ಲ್ಯಾಕ್ ಕ್ರಿಯೇಟ್ ಆಗಿರೋದಕ್ಕೆ ಫಿಲಪ್ ಮಾಡೋದನ್ನೇ ಸಪ್ಲಿಮೆಂಟ್ ಮಾಡ್ತಾ ಇರೋದು, ಬೇರೆ ಇನ್ನೇನು ಮಾಡ್ತಾ ಇಲ್ಲ. ಸೊ ಡಿಸೈಡ್ ಮಾಡಬೇಡಿ. ನೀವೇ ಡೌಟ್ ಇತ್ತು ಅಂತ ಹೇಳಿದ್ರೆ ಕನ್ಫರ್ಮ್ ಮಾಡಿಕೊಂಡು ದೆನ್ ಪ್ರೊಸೀಡ್ ವೆದರ್ ಯು ವಾಂಟ್ ಆರ್ ನಾಟ್. ಸೊ ಲೇಬಲ್ಸಿಗೆ ಅಥವಾ ದುಡ್ಡಿಗೆ ಮರಳಾಗಬೇಡಿ. ಸಪ್ಲಿಮೆಂಟ್ಸ್ನ ತಗೋತಾ ಇದ್ದೀರಾ, ಯಾರೋ ಪ್ರಮೋಷನ್ ಮಾಡ್ತಿದ್ದಾರೆ ಅಂದರೆ ಅವನ ವೆರಿ ಸೀರಿಯಸ್ ನೋಡ್ರೂಪ. ಯಾರೋ ಏನೋ ಪ್ರಮೋಷನ್ ಮಾಡ್ತಾ ಇದ್ದಾರೆ, ಯಾರಿಗೋ ಏನೋ ದುಡ್ಡು ಸಿಗುತ್ತೆ ಅಂತ ಅವ್ರು ಏನೋ ಹೇಳ್ಬಿಟ್ಟು ಹೊಟ್ಟೋಗ್ತಾರೆ. ನನ್ಗೆ ಏನಾಗ್ತಿದೆ ಅನ್ನೋದನ್ನು ಫಸ್ಟ್ ಕೂತ್ಕೊಂಡು ವ್ಯಾಲಿಡೇಷನ್ ಮಾಡ್ಕೋಬೇಕು. ಯಾರೋ ಹೇಳಿದ್ದಾರೆ ಅಂತ ನಾವು ತೊಗೊಂಡ್ಬಿಟ್ರೆ ಅದು ಏನೇನೋ ಕಾಂಪ್ಲಿಕೇಶನ್ಸ್ ಆಗುತ್ತಲ್ಲ ನಮ್ಮ ಹೆಲ್ತಲ್ಲಿ. ಸೊ ಆ ಕಾಂಪ್ಲಿಕೇಶನ್ಸ್ ಆದಾಗ ಹೇಳಿರೋರು ಬಂದು ನನಗೆ ಕ್ಯೂರ್ ಮಾಡಿಕೊಡಲ್ಲ, ಅಥವಾ ನಂಗೆ ಯಾರು ಹೇಳಿದ್ದಾರೆ ಅಂತ ಕೂಡ ಗೊತ್ತಿಲ್ಲ, ನಾನೇ ಸಫರ್ ಮಾಡಬೇಕು. ಸೊ ನೀನು ಏನೇ ತಗೋತಿದ್ಯಾ ಅಂದ್ರೂ ತಗೊಳಕ್ ಮುಂಚೆ ಒಂದ್ಸಲ ಕೇಳಿ ಅಥವಾ ನೀವೇ ತಿಳ್ಕೊಳ್ಳಿ. ಈಗ ದ ಮೀಡಿಯಾ ಇಸ್ ಸೋ ವೈಡ್ ಎನಫ್, ನೀವು ತಿಳ್ಕೊಬೋದು. ಕರೆಕ್ಟಾಗಿ ಗೊತ್ತಿದೆ, ತಿಳ್ಕೊತೀನಿ ಅನ್ನೋ ನಂಬಿಕೆ ಇದ್ರೆ. ಇಲ್ಲ ಅಂದರೆ ಒಬ್ರ ಹತ್ರ ತಿಳಿದಿರೋರ ಹತ್ರ ಹೋಗಿ ಕೇಳೋದ್ರಲ್ಲಿ ತಪ್ಪಿಲ್ಲ. ಎಲ್ಲ ಕಡೆ ಯಾರೂ ಹೇಳಲ್ಲ, ಬಂದು ಕೇಳಿದಾಗ ನಾ ಹೇಳಲ್ಲ, ನೀವು ಯಾಕೆ ಬಂದು ಕೇಳ್ತಾ ಇದ್ದೀರಾ ನನ್ನ ಅಂತ ಯಾರೂ ಹೇಳಲ್ಲ. ಗೊತ್ತಿಲ್ಲ ನಂಗೆ ಇದ್ರ ಬಗ್ಗೆ ಹೇಳ್ತೀರಾ. ಸೊ ತಿಳ್ಕೊಂಡು ನಿಮ್ಮ ರಿಸರ್ಚ್, ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಕಾನ್ಫಿಡೆನ್ಸ್ ಬಂದಮೇಲೆ ತಗೋಬೋದು, ತಪ್ಪೇನೂ ಇಲ್ಲ. ಸೊ ಪ್ಲೀಸ್ 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 ಡೋಂಟ್ ನೆಗ್ಲೆಕ್ಟ್ ವೆನ್ ಇಟ್ ಕಮ್ಸ್ ಟು ವಾಟ್ ಎವರ್ ಯುವರ್ ಈಟಿಂಗ್. ಯಾಕೆಂದರೆ ಇದು ಹೊಟ್ಟೆ ಒಳಗಡೆ ಹೋಗುತ್ತೆ. ಸುಮ್ಮನೆ ಕಾಮರ್ಸ್ ವೆಬ್ಸೈಟ್ಸಲ್ಲಿ ಸಿಗುತ್ತೆ ನನಗೆ, ಆಮೇಲೆ ಎಲ್ಲೋ ನೋಡಿದೆ ನಾನು, ಅಲ್ಲಿ ಆರ್ಡರ್ ಮಾಡಿಬಿಟ್ಟೆ, ಅಲ್ಲಿ ಯಾರೋ ಹೇಳಿದ್ರು ಇಲ್ಲಿ ಡಿಸ್ಕೌಂಟಲ್ಲಿ ಸಿಗುತ್ತೆ ನನಗೆ, ಅಲ್ಲಿ ತರಿಸ್ಬಿಟ್ಟೆ. ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಡಿಸ್ಕೌಂಟಿಗೆ ನಂಗೆ ಸಿಗ್ತಾ ಇದೆ, ಅದು ಇನ್ನೊಂದು ಡಿಸ್ಕಷನ್ ಮಾಡಬೇಕಾಗುತ್ತೆ ನಾವು. ಅದಕ್ಕೆ ಕಾಮರ್ಸ್ ವೆಬ್ಸೈಟ್ಸಲ್ಲಿ ಸಿಗ್ತಾ ಇದೆ, ಅದಕ್ಕೂ ಬೇರೆ ಡಿಸ್ಕಷನ್ ಮಾಡಬೇಕಾಗುತ್ತೆ. ನಾನು ಹೇಳಿದ್ನಲ್ಲ, ಕೆಲವು ಲೇಬಲ್ಸ್ ಇರುತ್ತಲ್ಲ, ಲೇಬಲ್ಸ್ ಚೆಕ್ ಮಾಡ್ಕೋಬೇಕು, ಅಥೆಂಟಿಸಿಟಿ ಚೆಕ್ ಮಾಡ್ಕೋಬೇಕು, ಇದು ಎಲ್ಲಿಂದ ಬರ್ತಾ ಇದೆ, ಇದನ್ನೆಲ್ಲ ಚೆಕ್ ಮಾಡ್ಕೊಂಡು ತಗೊಳ್ಳಿ. ಬಿಕಾಸ್ ಇಟ್ ಇಸ್ ಫುಡ್.